ಭೇಟಿ ಒಂದು ದೊಡ್ಡ ರೈಲ್ವೆ ನಿಲ್ದಾಣದ ಕೆಳಮಹಡಿಯಲ್ಲಿದ್ದ ಕಳೆದು ಹೋದ ವಸ್ತುಗಳ ಕಚೇರಿಯಲ್ಲಿ. ಆಫೀಸ್ ಆಫ್ ಲಾಸ್ಟ್ ಗುಡ್ಸ್ ಎಲಿಯಾಸ್ ಕೆಲಸ ಮಾಡುತ್ತಿದ್ದನು. ವಸ್ತುಗಳು ಹೇಳುವ ಕಥೆಗಳನ್ನು ಕೇಳುವುದು ಅವನಿಗೆ ಇಷ್ಟ. ಒಂದು ಚರ್ಮದ ಕೈಗವಸು, ಹಳೆಯದಾದ ದಿನಚರಿ ಅಥವಾ ಹೆಸರಿಲ್ಲದ ಪಿಟೀಲು ಪೆಟ್ಟಿಗೆ. ಒಂದು ಮಂಗಳವಾರ ಕ್ಲಾರಾ ಅಲ್ಲಿಗೆ ಬಂದಳು. ಅವಳು ಕಳೆದು ಹೋದ ಛತ್ರಿಗಾಗಿ ಹುಡುಕುತ್ತಿರಲಿಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಯನ್ನು ಹುಡುಕುತ್ತಿದ್ದಳು. ನನ್ನ ತಾತ ಇಲ್ಲಿ ತಮ್ಮ ನೆನಪನ್ನು ಕಳೆದುಕೊಂಡಿದ್ದಾರೆ ಎಂದು ಅವಳು ಸ್ಥಿರವಾದ ಧ್ವನಿಯಲ್ಲಿ ಹೇಳಿದಳು. ಅವಳು ಇಲ್ಲಿ ಏನನ್ನಾದರೂ ಬಿಟ್ಟು ಹೋಗಿರಬಹುದು ಎಂದು ನನಗೆ ಅನಿಸಿತು. ಬಾಂಧವ್ಯ ಎಲಿಯಾಸ್ಗೆ ಅವಳ ತಾತನ ನೆನಪನ್ನು ಪೆಟ್ಟಿಗೆಯಲ್ಲಿ ಹುಡುಕಲು ಸಾಧ್ಯವಾಗಲಿಲ್ಲ. ಆದರೆ ವಾರದ ಹೊಸ ವಸ್ತುಗಳನ್ನು ಪಟ್ಟಿ ಮಾಡಲು ಅವನು ಕ್ಲಾರಾಳ ಸಹಾಯವನ್ನು ಕೇಳಿದನು. ಮುಂದಿನ 1 ತಿಂಗಳ ಅವಧಿಯಲ್ಲಿ ಅವರಿಬ್ಬರ ನಡುವೆ ಒಂದು ಸುಂದರ ಸಂಬಂಧ ಬೆಳೆಯಿತು. ನೂರಾರು ಕಳೆದುಹೋದ ಗಡಿಯಾರಗಳ ಟಿಕ್ ಟಿಕ್ ಶಬ್ದದ ನಡುವೆ ಅವರು ಮಾತನಾಡುತ್ತಿದ್ದರು. ಅವನು ವಸ್ತುಗಳ ಸವೆತವನ್ನು ನೋಡಿ ಅವುಗಳ ಮಾಲೀಕರ ಜೀವನವನ್ನು ಊಹಿಸುವುದನ್ನು ಅವಳಿಗೆ ಕಲಿಸಿದನು. ಅವಳು, ಕೆಲವು ವಸ್ತುಗಳು ಕಳೆದು ಹೋಗಿರುವುದಿಲ್ಲ, ಅವು ಕೇವಲ ಮರುಶೋಧನೆಗಾಗಿ ಕಾಯುತ್ತಿರುತ್ತವೆ ಎಂದು ಅವನಿಗೆ ತಿಳಿಸಿದಳು. ಸಂಘರ್ಷ ಹೊರಜಗತ್ತು ತುಂಬಾ ವೇಗವಾಗಿತ್ತು. ಆರ್ಕಿಟೆಕ್ಟ್ ಆಗಿದ್ದ ಕ್ಲಾರಾಳಿಗೆ 3000 ಮೈಲಿ ದೂರದ ನಗರದಲ್ಲಿ ದೊಡ್ಡ ಕೆಲಸದ ಅವಕಾಶ ಸಿಕ್ಕಿತು. ಎಲಿಯಾಸ್ ಆ ಹಳೆಯ ವಸ್ತುಗಳ ನಡುವೆ ಬೇರೂರಿದ್ದವನು. ಎಲ್ಲವನ್ನೂ ಬಿಟ್ಟು ಹೋಗುವ ಜನರ ನಡುವೆ ಇದ್ದ ಎಲಿಯಾಸ್ಗೆ ಅವಳನ್ನು ಇಲ್ಲೇ ಉಳಿಯುವಂತೆ ಕೇಳಲು ಧೈರ್ಯವಿರಲಿಲ್ಲ. ತಾನು ಕೂಡ ಅವಳ ಜೀವನದಲ್ಲಿ ಒಂದು ಕಳೆದುಹೋದ ವಸ್ತುವಾಗಿ ಬಿಡುತ್ತೇನೆ ಎಂಬ ಭಯ ಅವನನ್ನು ಕಾಡಿತು. ಮಿಲನ, ಅವಳು ಹೊರಡುವ ಕೊನೆಯ ದಿನ, ಎಲಿಯಾಸ್ ಕ್ಲಾರಾಳಿಗೆ ಒಂದು ಸಣ್ಣ ಪೆಟ್ಟಿಗೆಯನ್ನು ನೀಡಿದನು. ಅದರೊಳಗೆ ಉಂಗುರವಿರಲಿಲ್ಲ, ಬದಲಾಗಿ ಒಂದು ಹಳೆಯ ಲಾಕರ್ನ ಹಿತ್ತಾಳೆ ಕೀಲಿಯಿತ್ತು. ಇದು ನನಗೆ ಸಿಕ್ಕಿತು ಎಂದು ಅವನು ಹೇಳಿದನು. ಇದು ರೈಲ್ವೆ ನಿಲ್ದಾಣಕ್ಕೆ ಸೇರಿದ್ದಲ್ಲ, ನಾನು ಈಗಷ್ಟೇ ಖರೀದಿಸಿದ ದೊಡ್ಡ ಲೈಬ್ರರಿ ಹೊಂದಿರುವ ಮನೆಗೆ ಸೇರಿದ್ದು. ಅದು ವಸ್ತುಗಳನ್ನು ಕಳೆದುಕೊಳ್ಳುವ ಜಾಗವಲ್ಲ, ಜೋಪಾನವಾಗಿ ಇಡುವ ಜಾಗ. ಕ್ಲಾರಾ ಅಂದು ರೈಲು ಹತ್ತಲಿಲ್ಲ. ಅವಳು ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದರೆ ಎಲಿಯಾಸ್ ಬದುಕಿನ ಅಡಿಪಾಯವನ್ನು ನಿರ್ಮಿಸುತ್ತಿದ್ದನು ಎಂದು ಅವಳಿಗೆ ಅರ್ಥವಾಯಿತು. ಅವರಿಗೆ ಯಾವುದೇ ಸಿನಿಮಾ ಮಾದರಿಯ ಅಂತ್ಯ ಬೇಕಿರಲಿಲ್ಲ. ತಮಗೆ ಬೇಕಾದವರು ಸಿಕ್ಕಿದ್ದಾರೆ ಎಂಬ ಸಮಾಧಾನವಷ್ಟೇ ಸಾಕಿತ್ತು.